ನಮ್ಮಮ್ಮ ಯಾವಾಗಲೂ ಬೆನ್ನೋವು ಕಾಲು ನೋವು ಅಂತ ಹೇಳ್ತಾಯಿದ್ರೆ ನಾನು ಯಾವಾಗಲೂ ಹೇಳ್ತಾಯಿದ್ದೆ, ಏನಮ್ಮ ಯಾವಾಗಲೂ ತಲೆನೋವು ಬೆನ್ನೋವು ಕಾಲು ಏನಾದರೂ ಒಂದು ಹೇಳ್ತಾ ಇರ್ತೀಯ ಅಂತ. ಬಟ್ ಈಗ ನಾವೊಂದು ಏಜಿಗೆ ಬಂದಮೇಲೆ ಗೊತ್ತಾಗ್ತಾ ಇದೆ ಅದ್ರ ಪರಿಸ್ಥಿತಿ ಏನು. ಅಟ್ಲೀಸ್ಟ್ ಅವರಷ್ಟು ಗಟ್ಟಿ ನಾವಿಲ್ಲ ಅಂತ. ನಮ್ಮ ಅಜ್ಜಿ ತಾತ ಅವರ ಆರೋಗ್ಯನ ನಮ್ಮ ಮಕ್ಕಳಿಗೆ ವಾಪಸ್ ತರಬೇಕು ಅಂದರೆ ಏನು ಮಾಡಬೇಕು? ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಮಗಳು ಶ್ವೇತಾ. ನಮ್ಮ ಅಜ್ಜಿ ತಾತನಷ್ಟು ಗಟ್ಟಿ ನಮ್ಮ ಅಪ್ಪ ಅಮ್ಮ ಬರಲ್ಲ, ನಮ್ಮ ಅಪ್ಪ ಅಮ್ಮನಷ್ಟು ಗಟ್ಟಿ ನಾವಿಲ್ಲ. ಆದರೆ ನಮ್ಮ ಮಕ್ಕಳು ನಮಗಿಂತ ಗಟ್ಟಿ ಆಗಬೇಕು ಅಂದರೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ಈಗಿನ ಪೇರೆಂಟ್ಸ್ಗಳಿಗಿರೋ ಬ್ಯುಸಿ ಲೈಫಲ್ಲಿ ಮಕ್ಳಿಗೆ ಏನು ಬೇಕು ಏನು ಬೇಡ ಅವ್ರು ಕೇಳೋಕ್ಕಿಂತ ಮುಂಚೆ ಎಲ್ಲ ಕೊಡಿಸೋ ನಾವು ಅವ್ರ ಆರೋಗ್ಯ ಅಂತ ಬಂದಾಗ ಯಾಕೋ ಸ್ವಲ್ಪ ಎಲ್ಲೋ ನೆಗ್ಲಿಜೆನ್ಸಿ ಇದ್ದೇ ಇದೆ. ಯಾಕಂದರೆ ಈಗಿನ ಲೈಫ್ ಸ್ಟೈಲೇ ಆ ಥರ ಇದೆ. ನಾವು ಆರೋಗ್ಯವಾಗಿರಬೇಕು, ನಮ್ಮ ಮಕ್ಕಳು ಆರೋಗ್ಯವಾಗಿರಬೇಕು. ಈಗ ಈ ಕಾಳುಗಳ ಮಹತ್ವ ಎಲ್ರಿಗೂ ಗೊತ್ತಿದೆ. ನಾವು ಚಿಕ್ಕವರಿದ್ದಾಗ ಇದನ್ನೆಲ್ಲ ಬಿಸಿಲಿಗೆ ಒಣಗಿಸಿ ತಿನ್ನಕ್ಕೆ ಕೊಡ್ತಾಯಿದ್ರು. ಹಾಗಾಗಿ ಜೋಬಲ್ಲಿ ಇಟ್ಕೊಂಡು ಹೋಗ್ತಾಯಿದ್ವಿ ಸ್ಕೂಲಿಗೆ ಹೋಗುವಾಗ. ಈಗಿನ ಪರಿಸ್ಥಿತಿ ಆ ಥರ ಇಲ್ಲ. ಮನೇಲಿ ಎಲ್ಲನೂ ಮಾಡಿಕೊಟ್ರು ಮಕ್ಕಳಿಗೆ ತಿನ್ನಿಸೋದು ತುಂಬಾ ಕಷ್ಟ. ಬಟ್ ಅದನ್ನೇ ಸ್ವಲ್ಪ ಟೇಸ್ಟಿಯಾಗಿ ಮಾಡಿದ್ರೆ ಅವರೇ ಕೇಳಿ ತಿಂತಾರೆ ಅಲ್ವಾ. ಸೊ ವಿಡಿಯೋದಲ್ಲಿ ತೋರಿಸಿರೋ ಥರ ಎಲ್ಲ ಕಾಳುಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ತೋರಿಸಿರೋ ಥರ ಒಗ್ಗರಣೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಹಾಗೆ ಇರುತ್ತೆ. ಡೈಲಿ ಬೆಳಗ್ಗೆ ಅಥವಾ ಈವ್ನಿಂಗ್ ಟೈಮಲ್ಲಿ 1 ಟೇಬಲ್ ಸ್ಪೂನಷ್ಟು ಮನೇಲಿರೋರು ಎಲ್ಲರೂ ಇದನ್ನು ಸೇವಿಸ್ತಾ ಬನ್ನಿ. 1-2 ದಿನ ತಿಂದರೆ ಇದ್ರ ರಿಸಲ್ಟ್ ಗೊತ್ತಾಗಲ್ಲ. ಒಂದು 3 ಮಂತ್ಸ್ ಆದ್ರೂ ಕಂಟಿನ್ಯೂಯಸ್ ನೀವು ಇದನ್ನು ತೊಗೊಳ್ತಾ ಬನ್ನಿ. ನೀವೇ ಹೇಳ್ತೀರಾ ಹೇಗಿತ್ತು ಇದ್ರದ್ದು ರಿಸಲ್ಟ್ ಅಂತ. ಸೂಪರ್ ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್ ಹಾಗೆ ಆಯಿಲ್ ಕಂಟೆಂಟ್ಸ್ ಎಲ್ಲನೂ ಇದರಿಂದನೇ ನಮಗೆ ಸಿಗುತ್ತೆ. ದೇಹಕ್ಕೆ ಬೇಕಾಗಿರೋ ಎಲ್ಲ ಮಿನರಲ್ಸ್ಗಳು ವಿಟಮಿನ್ಸ್ಗಳು ಇದರಿಂದ ನಮಗೆ ಸಿಗುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿಗೋಸ್ಕರ, ಹೆಲ್ತ್ ಟಿಪ್ಸಿಗೋಸ್ಕರ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್ ಅಂತ ಹೇಳ್ತಾ ಬಾಯ್.